ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಧೀರಜ್ ಮಾತಾಡ್ತಾ ಇರೋದು. ನಾವಿವತ್ತು ಗೋವಾಗೆ ಬಂದಿದ್ದೀವಿ. 5,000 ಬಜೆಟ್ ಇಟ್ಕೊಂಡು ಬಂದಿದ್ದೀವಿ. 5,000 ಬಜೆಟಲ್ಲಿ ಗೋವಾ ಪೂರ್ತಿ ಹೆಂಗೆ ಎಕ್ಸ್ಪ್ಲೋರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ಇನ್ನೂ ಯಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಫಸ್ಟು ಕರ್ನಾಟಕದಿಂದ ಬರ್ತಾ ಇದ್ದೀವಿ ಅಂದರೆ, ಬೆಂಗಳೂರಿಂದ ಬರ್ತಾ ಇದ್ದೀವಿ ಅಂದರೆ ಯಶವಂತಪುರದಿಂದ ಟ್ರೈನ್ ಇದೆ ವಾಸ್ಕೋಡಿಗಾಮಾಗೆ. ಟ್ರೈನ್ ಬುಕ್ ಮಾಡ್ಕೋಬೇಕು. ಆ ಟ್ರೈನ್ ಚಾರ್ಜ್ ಬಂದು 395 rupees ಸ್ಲೀಪಿಂಗು. ಟ್ರೈನ್ ಬುಕ್ ಮಾಡದೆ ಹೋದರೆ ನಮ್ಮ ಚಡ್ಡಿ ಬಿದ್ದೋಗುತ್ತೆ. ಫಸ್ಟು ವಾಸ್ಕೋಗೆ ಬಂದು ಇಳಿದ ತಕ್ಷಣನೇ ಕಾರ್ ಮಾಡಿಕೊಂಡು ಅಲ್ಲಿಂದ ನಾನು ಹೋದದ್ದೆ ನಾರ್ತ್ ಗೋವಾ ಕಡೆಗೆ. ಯಾಕಂದರೆ ನನ್ನ ಸ್ಟೇ ಅಲ್ಲೇ ಬುಕ್ ಆಗಿದ್ದು. ಸ್ಟೇಗೆ ಹೋಗಿ ಒಂದು ಸ್ವಲ್ಪ ರಿಫ್ರೆಶ್ ಆಗಿ ಅಲ್ಲಿಂದ ಸ್ವಿಮ್ಮಿಂಗ್ ಫೂಲಲ್ಲಿ ಸ್ವಲ್ಪ ಈಜಾಡಿಕೊಂಡು ನಾನು ಫಸ್ಟ್ ಪ್ಲೇಸ್ ಹೋದದ್ದೆ ಚಪೋರಾ ಫೋರ್ಟಿಗೆ. ಚಪೋರಾ ಫೋರ್ಟಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ದದ ಕಾರಣದಿಂದ ನಾನು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಲಿಲ್ಲ. ಚಪೋರಾ ಫೋರ್ಟಿಂದ ನೆಕ್ಸ್ಟ್ ಅಲ್ಲೇ ಒಂದು ಸ್ವಲ್ಪ ಸಂಧಿ ಇತ್ತು, ಅಲ್ಲಿ ಬಂದು ನೋಡಿದ್ರೆ ಒಂದು ಕ್ಲಿಫ್ ಇತ್ತು. ಅಲ್ಲಿಂದ ಒಂದು ಸ್ವಲ್ಪ ಕಾಲ್ದಾರಿ ಇತ್ತು. ಆ ಕಾಲ್ದಾರಿಲೇ ನಡ್ಕೊ ಹೋದರೆ ಪ್ರೈವೇಟ್ ಬೀಚಿಗೆ ಹೋಗ್ಬೋದಿತ್ತು. ನಾನು ಅಲ್ಲಿಂದ ಕಾಲ್ದಾರಿಲಿ ನಡ್ಕೊಂಡು ಬೀಚಿಗೆ ಹೋದೆ. ಆ ಬೀಚಲ್ಲಿ ಹೋದರೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ವೈಬು ಗುರು, ಸಖತ್ತಾಗಿತ್ತು ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ಲು. ಎಲ್ಲ ಫಾರಿನರ್ಸು ಅಲ್ಲೇ ಅವರೇ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ನೆಕ್ಸ್ಟ್ ನಾನು ಹೋದದ್ದೆ ವೆಗಟಾರ್ ಬೀಚಿಗೆ. ವೆಗಟಾರ್ ಬೀಚಲ್ಲಿ ಒಂದೊಳ್ಳೆ ಸನ್ಸೆಟ್ ಆಯ್ತಾಯಿತ್ತು. ಅದನ್ನು ನೋಡಿಕೊಂಡು ಅಲ್ಲೂ ಒಂದು ಸ್ವಲ್ಪ ಬೀಚ್ ಸೈಡ್ ವಾಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾನು ಬಂದದ್ದೆ ಸ್ಟೇಗೆ. ಇವತ್ತೊಂದು ದಿನಾನ ಇಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ನಾನು ಬಂದದ್ದೆ ಅಲಂಬೋರ್ ಬೀಚ್ಗೆ. ಅಲಂಬೋರ್ ಬೀಚಲ್ಲೂ ನೆಕ್ಸ್ಟ್ ವೈಬು ಗುರು, ಎಲ್ಲ ಫಾರಿನರ್ಸು ಅಲಂಬೋರ್ ಬೀಚಲ್ಲೇ ಇರ್ತಾರೆ. ಇಲ್ಲಿ ಮುಲ್ಟಾನಿ ಮಿಟ್ಟಿ ಮತ್ತು ಸ್ವೀಟ್ ವಾಟರ್ ಲೇಕ್ನ ನಾವು ನೋಡ್ಬೋದು. ಸ್ವೀಟ್ ವಾಟರ್ ಲೇಕಿಂದ ಅಲ್ಲೇ ಒಂದು ಪಕ್ಕ ಒಂದು ಜಾಗ ಇದೆ. ಆ ಸಣ್ಣದಾದ ಜಾಗದಲ್ಲಿ ನಾನು ಓದಿದ್ದೆ ಮುಲ್ಟಾನಿ ಮಿಟ್ಟಿ ಹುಡ್ಕಕ್ಕೆ. ಈ ಪೊದೆಯಲ್ಲೆಲ್ಲ ಓದೆ ಗುರು, ಏನು ಹೇಳ್ತೀರಾ, ಈ ಜಾಗನ ಒಬ್ಬರು ಇಲ್ಲ, ಒಂದು ಅರ್ಪಿಳ್ಳೆನೂ ಇಲ್ಲ. ಹೋಗ್ಬೇಕಾದ್ರೆ ಅಲ್ಲೋಗಿ ನೋಡ್ತೀನಿ ಎಲ್ಲರೂ ಅವರೇ. ನೆಕ್ಸ್ಟ್ ನಾನು ಬಂದಿದ್ದೇನೆ ಬಾಗಾ ಬೀಚಿಗೆ, ನೈಟ್ ಕ್ಲಿಫ್ ನೋಡುವ ಅಂದ್ಬಿಟ್ಟು. ಬಾಗಾ ಬೀಚಲ್ಲಿ ನೈಟ್ ಹೊತ್ತು ಸಖತ್ತಾಗಿರುತ್ತೆ. ಎಲ್ಲ ಕೆಫೆಗಳು ರಾರಾಜಿಸುತ್ತಿರುತ್ತವೆ. ಏನಕ್ಕೆ ಅಂದರೆ ಎಲ್ಲರೂ ವೈಬ್ ಮಾಡ್ತಾ ಇರ್ತಾರೆ. ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ರಾತ್ರಿ 12 ಗಂಟೆ ಇರುತ್ತೆ. ಬಟ್ ಮ್ಯೂಸಿಕ್ ಮಾತ್ರ 10 ಗಂಟೆಗೆ ಲಾಸ್ಟ್ ಮಾಡ್ತಾರೆ. ಕೆಫೆಯಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಾನು ಬಂದದ್ದೆ ಸ್ಟೇಗೆ. ಇವತ್ತೊಂದು ದಿನ ಇಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ನಾನು ಎದ್ದು ಓದಿದ್ದೇನೆ
ಅಂಜನಾ ಬೀಚಿಗೆ. ಇದಂತೂ ಅನ್ಪ್ಲ್ಯಾನ್ಡ್. ಸುಮ್ಮನೆ ಹೋದೆ ಹೆಂಗಿರುತ್ತೆ ಬೀಚ್ ಅಂತ ನೋಡೋದಕ್ಕೆ. ನಾನಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೊಂದು ವೈಬು ಗುರು. ಎಲ್ಲ ಫಾರಿನರ್ಸು ಅಲ್ಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ಏನಕ್ಕಪ್ಪ ಅಂತ ಹೋಗಿ ಕೇಳಿದ್ರೆ ಅವ್ರದ್ದು ಪಾರ್ಟಿ ಅಂತೆ. ಅದು ಯಾವಾಗ ನೈಟ್ 2 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗಿನ ಜಾವ 8 ಗಂಟೆ ಗಂಟ ಮಾಡಿದ್ದಾರೆ ಗುರು. ಅವ್ರದ್ದೊಂಥರ ವೈಬ್ ಅಂದ್ಕೊಳ್ಳಿ. ಅದನ್ನೆಲ್ಲ ನೋಡಿಕೊಂಡು ನಾನು ನೆಕ್ಸ್ಟ್ ಬಂದಿದ್ದೆ ಅಂಜನಾ ಫ್ಲಿಪ್ ಮಾರ್ಕೆಟ್ಗೆ. ಅಂಜನಾ ಫ್ಲಿಪ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿಕೊಂಡು ತಿರ್ಗಾ ನಾನು ಸೌತ್ ಗೋವಾ ಕಡೆಗೆ ಹೋಗೋ ಪ್ಲ್ಯಾನ್ ಇತ್ತು. ನಾನು ಸೌತ್ ಗೋವಾ ಕಡೆಗೆ ಬಂದುಬಿಟ್ಟೆ. ನಾನು ತಿರ್ಗಾ ಕಾರ್ನ ವಾಪಸ್ ಕೊಡಬೇಕಿತ್ತು 8:30ಗೆ. ನನ್ನ ಟ್ರೈನ್ ಇದ್ದದ್ದು 11 o'clock. ಇನ್ನು ಟೈಮ್ ಇತ್ತು ಅಂದ್ಬಿಟ್ಟು ವಾಸ್ಕೋದಲ್ಲಿ ನಾನು ಓದಿದ ಜಾಗನೇ ಜಪಾನೀಸ್ ಗಾರ್ಡನ್ಗೆ. ಅಲ್ಲೂ ಬೀಚ್ ಸೈಡ್ ಒಳ್ಳೆ ವ್ಯೂ ಇತ್ತು. ವ್ಯೂ ನೋಡಿಕೊಂಡು ಕೆಳಗಡೆ ಹೋದರೆ ಶಿವನ್ ಟೆಂಪಲ್ ಇತ್ತು. ಅಲ್ಲೂ ಬೀಚ್ ಸೈಡ್ ಕುಂತ್ಕೊಂಡು ಒಂದೊಳ್ಳೆ ಸನ್ಸೆಟ್ನ ಕಳೀತಾ ನೆಕ್ಸ್ಟ್ ನಾನು ಬಂದಿದ್ದೇನೆ ವಾಸ್ಕೋಗೆ. ಯಾಕಂದರೆ ಟ್ರೈನ್ ಇತ್ತು, ನನ್ನ ಗೋವಾ ಟ್ರಿಪ್ ಇಲ್ಲಿಗೆ ಮುಗ್ದಿತ್ತು. ಹಾಗಾಗಿ ಕಾರ್ನ ವಾಪಸ್ ಕೊಟ್ಟು ನಾನು ಟ್ರೈನ್ ಹತ್ಕೊಂಡೆ. ಇದೇ ಥರ ವೀಡಿಯೋನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಷ್ಟೇ.